ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಡಬ್ಲ್ಯೂ ಅನ್ರಿಯಲ್ ಸೀಸನ್ 2 ನ ಅಫಿಷಿಯಲ್ ಅನೌನ್ಸ್ಮೆಂಟ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ನೆಟ್ಫ್ಲಿಕ್ಸ್ ಅವರೇ ಇದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ನಮಗೆ ಡಬ್ಲ್ಯೂ ಅನ್ರಿಯಲ್ ಸೀಸನ್ 2 ಜನವರಿ 20ನೇ ತಾರೀಕು ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಸೀಸನ್ ಅಲ್ಲಿ ಯಾರ್ಯಾರು ಫೀಚರ್ ಆಗಿರ್ತಾರೆ ಅಂತಾನು ಕೂಡ ನೆಟ್ಫ್ಲಿಕ್ಸ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೆತ್ ರಾಲಿನ್ಸ್, ಬೆಕ್ಕಿ ಲಿಂಚ್, ಕೋಡಿ ರೋಡ್ಸ್, ರಿಯಾ ರಿಪ್ಲಿ, ಪ್ಯಾಟ್ ಮೆಕಫಿ, ಜೆಲ್ಲಿ ರೋಲ್, ಆರ್ಟ್ರೂತ್, ಇಯೋ ಸ್ಕೈ, ನಯೋಮಿ ಹಾಗೆ ಇನ್ನೂ ಜಾಸ್ತಿ ಜನರನ್ನ ಡಬ್ಲ್ಯೂ ಅವರು ಈ ಒಂದು ಸೀರೀಸ್ ಅಲ್ಲಿ ಫೀಚರ್ ಮಾಡಿರ್ತಾರಂತೆ. ನಾನಿಲ್ಲಿ ಬ್ರಾಕ್ ಲೆಸ್ನರ್ ಅವರ ನೇಮ್ ನ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಡಬ್ಲ್ಯೂ ಅವರು ಯಾವ ರೀತಿ ಪ್ಲಾನ್ ಮಾಡಿದ್ರು, ಅಷ್ಟೊಂದು ಕಾಂಟ್ರವರ್ಸಿ ಇರಬೇಕಾದ್ರೆ ಬ್ರಾಕ್ ಲೆಸ್ನರ್ ಅವ್ರನ್ನ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ಗೆ ಯಾವ ರೀತಿ ಕರ್ಕೊಂಡು ಬಂದ್ರು ಅಂತ ಡಬ್ಲ್ಯೂ ಅವರು ತೋರಿಸಬಹುದಾಗಿತ್ತು ಈ ಒಂದು ನೆಟ್ಫ್ಲಿಕ್ಸ್ ಅನ್ರಿಯಲ್ ಸೀಸನ್ ಅಲ್ಲಿ. ಬಟ್ ಆದ್ರೂ ಕೂಡ ಡಬ್ಲ್ಯೂ ಅವರು ಯಾವುದೇ ರೀತಿಯ ಬ್ರಾಕ್ ಲೆಸ್ನರ್ ಅವರ ನೇಮ್ ನ ಮೆನ್ಷನ್ ಮಾಡಿಲ್ಲ. ಆದ್ರೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಂತೂ ಖಂಡಿತವಾಗ್ಲೂ ಕೂಡ ಇರುತ್ತೆ. ಬ್ರಾಕ್ ಲೆಸ್ನರ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಇಲ್ಲಿ ಫೀಚರ್ ಮಾಡಿರ್ತಾರೆ ಅಂತ. ಬಟ್ ಸೆತ್ ರಾಲಿನ್ಸ್ ಅವರ ಮನಿ ಇನ್ ದ ಬ್ಯಾಂಕ್ ಕ್ಯಾಶ್ ಇನ್ ಆಗಿರಬಹುದು, ಹಾಗೆ ಆರ್ಟ್ರೂತ್ ಅವ್ರನ್ನ ಫೈರ್ ಮಾಡಿ ಮತ್ತೊಮ್ಮೆ ಹೈರ್ ಮಾಡ್ಕೊಂಡಂತಹ ಮೂಮೆಂಟ್ ಆಗಿರಬಹುದು, ಕೋಡಿ ರೋಡ್ಸ್ ಹಾಗೆ ಜಾನ್ ಸಿನಾ ಅವರ ಮೂಮೆಂಟ್ ಆಗಿರಬಹುದು, ಇದನ್ನೆಲ್ಲದನ್ನು ಕೂಡ ಡಬ್ಲ್ಯೂ ಅವರು ಕವರ್ ಮಾಡಿರ್ತಾರೆ. ಅಂಡ್ ಅಷ್ಟೇ ನಯೋಮಿ ಅವರ ಕ್ಯಾರೆಕ್ಟರ್ ಬಗ್ಗೆನೂ ಕೂಡ ಡಬ್ಲ್ಯೂ ಅವರು ಇಲ್ಲಿ ಮಾತಾಡ್ತಾರೆ ಅಂತಾನೆ ಹೇಳ್ಬಹುದು. ಬಟ್ ನಾನು ಮುಖ್ಯವಾಗಿ ಕಾಯ್ತಾ ಇದ್ದಿದ್ದು ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಏನಾದ್ರೂ ಡಬ್ಲ್ಯೂ ಅವರು ಕ್ಲೂನ ಕೊಡ್ತಾರೆ ಅಂತ. ಬಟ್ ಬ್ರಾಕ್ ಲೆಸ್ನರ್ ಅವರ ನೇಮ್ ನ ಡಬ್ಲ್ಯೂ ಅವರು ಇಲ್ಲಿ ಮೆನ್ಷನ್ ಮಾಡಿಲ್ಲ. ನೋಡೋಣ ಜನವರಿ 20ನೇ ತಾರೀಕು ಈ ಒಂದು ಡಾಕ್ಯುಮೆಂಟರಿ ಬಂದಾಗ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ತೋರಿಸ್ತಾರೋ ಇಲ್ವೋ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಏಜ್ ಸ್ಟೈಲ್ ಅಂಡ್ ಡ್ರ್ಯಾಗನ್ ಲೀ ವರ್ಸಸ್ ಜಿಯೋವಾನ್ ಇವಾನ್ಸ್ ಹಾಗೆ ಲಿಯೋನ್ ಸ್ಲಾಟರ್ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಮೊದಲು ನಾನ್ ಚಾಂಪಿಯನ್ಶಿಪ್ ಮ್ಯಾಚ್ ಆಗಿತ್ತು. ಬಟ್ ಈಗ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಏಜ್ ಸ್ಟೈಲ್ ಹಾಗೆ ಡ್ರ್ಯಾಗನ್ ಲೀ ಅವರು ತಮ್ಮ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾ ಇದ್ದಾರೆ. ನಮ್ಮ ಜಿಯೋವಾನ್ ಇವಾನ್ಸ್ ಅವರು NXT ಯ ಸೂಪರ್ ಸ್ಟಾರ್, ಆ ಕಡೆ ಲಿಯೋನ್ ಸ್ಲಾಟರ್ ಅವರು TNA ಯ ಚಾಂಪಿಯನ್ ಅಂತಾನೆ ಹೇಳ್ಬಹುದು. ಅಂಡ್ ಇವರ ನಡುವೆ ಈಗ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಆಗ್ತಾ ಇದೆ. ರಿಸಲ್ಟ್ ಪ್ರಾಬಬ್ಲಿ ನಮ್ಮ ಏಜ್ ಸ್ಟೈಲ್ ಆಗಿ ಡ್ರ್ಯಾಗನ್ ಲೀ ಅವರೇ ವಿನ್ ಆಗ್ತಾರೆ ಅಂತ ಅನ್ಕೋತೀನಿ. ಆದ್ರೂ ಕೂಡ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಕ್ರಿಯೇಟ್ ಮಾಡೋದಕ್ಕೆ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನು ಕೂಡ ಆನ್ ದ ಲೈನ್ ಇಟ್ಟಿದ್ದಾರೆ. ಗೈಸ್, ಮ್ಯಾಚ್ ಮಾತ್ರ ಅದ್ಭುತವಾಗಿರುತ್ತೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದ್ರೆ ಈ 4 ಜನ ಕೂಡ ಅದ್ಭುತವಾದ ಪರ್ಫಾರ್ಮರ್ ಗಳು. ಅಂಡ್ ನೋಡೋಣ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಾಯಲ್ ರಂಬಲ್ 2026 ಬಗ್ಗೆ. ಇನ್ನೇನು ನಮಗೆ ಒಂದ್ ತಿಂಗಳಾದ್ಮೇಲೆ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಬಾರಿಯ ರಾಯಲ್ ರಂಬಲ್ ಸೌದಿ ಅರೇಬಿಯಾದಿಂದ ಆಗ್ತಾ ಇದೆ, ಒಂದು ದೊಡ್ಡ ಸ್ಟೇಡಿಯಂ ಅಲ್ಲಿ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಅಂಡ್ ಆ ಒಂದು ರಾಯಲ್ ರಂಬಲ್ ಗೆ ಡಬ್ಲ್ಯೂ ಅವರು ಟಿಕೆಟ್ಸ್ ಗಳನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಡಬ್ಲ್ಯೂ ಅನೌನ್ಸ್ ಮಾಡೋದಿಲ್ಲ, ಸೌದಿ ಅರೇಬಿಯಾದ ಗವರ್ನಮೆಂಟ್ ಅನೌನ್ಸ್ ಮಾಡುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ಟಿಕೆಟ್ ಗಳ ಅನೌನ್ಸ್ಮೆಂಟ್ ನಮಗೆ ನೋಡೋದಕ್ಕೆ ಸಿಕ್ಕಾಗ ಲಿಟರಲಿ 8,68,594 ಜನ ಆ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಟಿಕೆಟ್ ನ ಪರ್ಚೇಸ್ ಮಾಡೋದಕ್ಕೆ ಕ್ಯೂ ಅಲ್ಲಿ ನಿಂತಿದ್ರು ಅಂತಾನೆ ಹೇಳ್ಬೇಕು. ಲಿಟರಲಿ ಗಾಯ್ಸ್ 8,68,594 ಜನ ಟಿಕೆಟ್ ಗಳನ್ನ ಪರ್ಚೇಸ್ ಮಾಡೋದಕ್ಕೆ ನಿಂತಿದ್ದಾರೆ. ಸೊ ಎಷ್ಟು ಹೈಪ್ ಇರಬಹುದು ಸೌದಿ ಅರೇಬಿಯಾದಲ್ಲಿ, ಸ್ವಲ್ಪ ನೀವೇ ಲೆಕ್ಕ ಹಾಕಿ. ಇದರಿಂದ ಡಬ್ಲ್ಯೂಗೆ ಯಾವುದೇ ರೀತಿಯ ಪ್ರಾಫಿಟ್ ಇಲ್ಲ. ಮೊದಲೇ ಸೌದಿ ಅರೇಬಿಯಾದ ಗವರ್ನಮೆಂಟ್ ಡಬ್ಲ್ಯೂ ಅವರಿಗೆ ಇಷ್ಟು ದುಡ್ಡನ್ನ ಕೊಟ್ಟಿರ್ತಾರೆ, ಅಂದ್ರೆ ನೀವು ನಮ್ಮ ದೇಶಕ್ಕೆ ಬನ್ನಿ, ರಾಯಲ್ ರಂಬಲ್ ನ ನಡೆಸಿ, ನಾವು ನಿಮಗೆ ಒಂದು 10 ಮಿಲಿಯನ್ 15 ಮಿಲಿಯನ್ ಕೊಡ್ತೀವಿ. ಆ ರಾಯಲ್ ರಂಬಲ್ ಅಲ್ಲಿ ನಷ್ಟ ಆದ್ರೂ ಕೂಡ ಅದು ನಾವೇ ಬರೆಸ್ತೀವಿ, ಪ್ರಾಫಿಟ್ ಆದ್ರೂ ಕೂಡ ನಾವೇ ತಗೊಂಡು ಹೋಗ್ತೀವಿ ಅಂತ. ಸೊ ಟಿಕೆಟ್ ಗಳು ಮಾರಾಟ ಆಯ್ತೋ ಇಲ್ವೋ, ಜನಗಳು ಬಂದಿದ್ದಾರೋ ಇಲ್ವೋ, ಅದ್ರ ಬಗ್ಗೆ ಡಬ್ಲ್ಯೂ ಅವರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಅಲ್ಲಿ ಒಬ್ಬ ವ್ಯಕ್ತಿ ಇದ್ರೂ ಕೂಡ ಡಬ್ಲ್ಯೂ ಅವರು ಹೋಗಿ ಶೋನ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಬಟ್ ಸೌದಿ ಅರೇಬಿಯಾದ ಗವರ್ನಮೆಂಟ್ ಗೆ ಇದರಿಂದ ಅವರು ಡಬ್ಲ್ಯೂಗೆ ಕೊಟ್ಟಿದಾರಲ್ಲ ಅದಕ್ಕಿಂತ ಜಾಸ್ತಿನೇ ಪ್ರಾಫಿಟ್ ಆಗಿದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ 8,68,594 ಜನ ಕ್ಯೂ ಅಲ್ಲಿ ಇದ್ದಾರೆ ಅಂದ್ರೆ ಒಂದು ಕಂಪ್ಲೀಟ್ ಜಾಕ್ಡ್ ಫುಲ್ ಸ್ಟೇಡಿಯಂ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲಿ ಈ ಬಾರಿ ರಾಯಲ್ ರಂಬಲ್ ಆಗುತ್ತೆ. ಅಂಡ್ ನೋಡಬೇಕು ಗಾಯ್ಸ್ ಆ ಒಂದು ಅಟ್ಮಾಸ್ಫಿಯರ್ ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಿಂಗ್ ಜನರಲ್ ಗಂತರ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಗಂತರ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಅವರು ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಅವರು ಒಂದು ಇಂಪಾರ್ಟೆಂಟ್ ಆಗಿ ಈ ಒಂದು ಟೈಮ್ ಅಲ್ಲಿ ನೀವ್ ಯಾರಾದ್ರೂ ಈಗಾಗಲೇ ಇಲ್ಲದೆ ಇರತಕ್ಕಂತಹ ಸೂಪರ್ ಸ್ಟಾರ್ಸ್ ಗಳು ಇರಬೇಕು ಅಂತ ಬಯಸಿದ್ರೆ ಆ 2 ಸೂಪರ್ ಸ್ಟಾರ್ಸ್ ಗಳ ನೇಮ್ ನ ತಿಳಿಸಿ ಅಂತ ಹೇಳಿದಾಗ ನಮ್ಮ ಗಂತರ್ ಅವರು ಮೊದಲನೇದಾಗಿ ಕರ್ಟ್ ಆಂಗಲ್ ಅವರು ಇನ್ನೂ ಕೂಡ ರೆಸಲ್ ಮಾಡ್ತಾ ಇದ್ರೆ ಚೆನ್ನಾಗಿರೋದು. ಅಂಡ್ ಎರಡನೇದಾಗಿ ಎಡಿ ಗೆರೆರಾ ಅವರು ಕೂಡ ಇದ್ದಿದ್ರೆ ಚೆನ್ನಾಗಿರೋದು. ಅಂಡ್ ಅವರಿಬ್ರು ಕೂಡ ಈಗಲೂ ಡಬ್ಲ್ಯೂ ಅಲ್ಲಿ ಆಕ್ಟಿವ್ ಆಗಿ ಇದ್ದಿದ್ರೆ ನನಗೆ ತುಂಬಾನೇ ಖುಷಿ ಆಗೋದು ಅಂತ ಕರ್ಟ್ ಆಂಗಲ್ ಆಗಿ ಎಡಿ ಗೆರೆರಾ ಅವರ ನೇಮ್ ನ ತಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲೇ ನಮ್ಮ ಗಂತರ್ ಅವರು ಜಾನ್ಸನ್ ಅವರಿಗೆ ಒಂದು ವಾರ್ನಿಂಗ್ ಕೂಡ ಕೊಡ್ತಾ ಈ ಒಂದು ಫೋಟೋನ ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ
ಇರಬಹುದು. ಸಿಕ್ಕಾಪಟ್ಟೆ ಬ್ಯಾಡ್ ಆಸ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಲಾಸ್ಟ್ ಟೈಮ್ ಇಸ್ ನಾವ್ ಅಂತ ಅದನ್ನ ಅರ್ಧ ಆಗ್ತಾ ಇದ್ದಾರೆ. ದ ಕೌಂಟ್ ಡೌನ್ ಇಸ್ ಆನ್ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಗಾಯ್ಸ್, ನಮ್ಮ ಜಾನ್ಸಿನ್ ಅವರ ಟೈಮ್ ಮುಗಿತಾ ಬಂತು. ನಮ್ಮ ಗಂತರ್ ಅವರ ಟೈಮ್ ಈಗ ಪ್ರಾರಂಭ ಆಗ್ತಾ ಇದೆ. ಗಂತರ್ ಅವರು ಈಗಾಗಲೇ ಗೋಲ್ಡ್ಬರ್ಗ್ ಅವ್ರನ್ನ ರಿಟೈರ್ ಮಾಡಿದ್ದಾರೆ. ನಮ್ಮ ಜಾನ್ಸಿನ್ ಅವ್ರನ್ನು ಕೂಡ ಅವರು ರಿಟೈರ್ ಮಾಡ್ತಾರೆ ಅಂತ ಅನ್ಕೋತೀನಿ. ಸೊ ಪ್ರಾಬಬ್ಲಿ ಫ್ಯೂಚರ್ ಅಲ್ಲಿ ಏಜ್ ಸ್ಟೈಲ್ ಅವ್ರನ್ನು ಕೂಡ ರಿಟೈರ್ ಮಾಡಬಹುದು ಅಂತ ಅನ್ಸುತ್ತೆ. ಡಬ್ಲ್ಯೂ ಅವರು ಗಂತರ್ ಅವರ ಕೈಯಲ್ಲೇನೆ ಎಲ್ಲಾ ಲೆಜೆಂಡ್ಸ್ ಗಳನ್ನು ಕೂಡ ರಿಟೈರ್ ಮಾಡಿಸ್ತಾ ಅದನ್ನೇ ಒಂದು ಸ್ಟೋರಿ ಲೈನ್ ಆಗಿ ಕ್ರಿಯೇಟ್ ಕೂಡ ಮಾಡಬಹುದು. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೋಮನ್ ರೈನ್ಸ್ ಅವರ ಫ್ಯಾನ್ಸ್ ಗಳಿಗೆಲ್ಲ ತುಂಬಾನೇ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಈ ಬಾರಿ ರಾಯಲ್ ರಂಬಲ್ ನ ರೋಮನ್ ರೈನ್ಸ್ ಅವರು ಕೂಡ ಗೆಲ್ಲಬಹುದು ಅಂತ ಸಿಕ್ಕಾಪಟ್ಟೆ ಅಪ್ಡೇಟ್ ಗಳು ಬರ್ತಾ ಇದೆ. ಬೆಟ್ಟಿಂಗ್ ಆಡ್ಸ್ ಅಲ್ಲಿ ರೋಮನ್ ರೈನ್ಸ್ ಅವರು ಕೂಡ ಟಾಪ್ ಅಲ್ಲಿ ಇದ್ದಾರೆ. ನಮ್ಮ ಬ್ರಾನ್ ಬ್ರೇಕರ್ ಅವರು ಕೂಡ ಟಾಪ್ ಅಲ್ಲಿ ಇದ್ದಾರೆ. ಅಂಡ್ ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಈ 3 ಜನರಲ್ಲಿ ಯಾರಾದ್ರೂ ಕೂಡ ಗೆಲ್ಲಬಹುದು ಅಂತ ಬೆಟ್ಟಿಂಗ್ ಆಡ್ಸ್ ಹೇಳ್ತಾ ಇದೆ. ಬಟ್ ಗೈಸ್, ಪ್ರಾಬಬ್ಲಿ ಸೌದಿ ಅರೇಬಿಯಾ ಗವರ್ನಮೆಂಟ್ ಡಿಮ್ಯಾಂಡ್ ಇಂದ ಇಲ್ಲಿ ರೋಮನ್ ರೈನ್ಸ್ ಅವರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಫಸ್ಟ್ ಟೈಮ್ ರಾಯಲ್ ರಂಬಲ್ ಸೌದಿ ಅರೇಬಿಯಾದಲ್ಲಿ ನಡೀತಾ ಇದೆ. ಅಂಡ್ ಸೌದಿ ಅರೇಬಿಯಾದವರು 100% ಇನ್ಫ್ಲೂಯೆನ್ಸ್ ನ ಮಾಡ್ತಾರೆ. ಯಾರಾದ್ರೂ ಈಗಾಗಲೇ ಟಾಪ್ ಅಲ್ಲಿ ಇರ್ತಕ್ಕಂತಹ ಸೂಪರ್ ಸ್ಟಾರ್ ನಮ್ಮ ಕಂಟ್ರಿಯಲ್ಲಿ ಆಗ್ತಾ ಇರ್ತಕ್ಕಂತಹ ಮೊದಲ ರಾಯಲ್ ರಂಬಲ್ ಶೋನ ವಿನ್ ಆದ್ರೆ ನಮ್ಮ ಕಂಟ್ರಿಗೂ ಕೂಡ ಒಂದು ರೀತಿ ಪ್ರಾಫಿಟ್ ಆದಂಗೆ ಆಗುತ್ತೆ ಅಂತ ಅವರು ತಿಳಿಸಿರ್ತಾರೆ. ಅಂಡ್ ಇದರಿಂದ ಡಬ್ಲ್ಯೂ ಅವರು ಕೂಡ ಡಿಸ್ಕಷನ್ಸ್ ಗಳನ್ನ ನಡೆಸ್ತಾ ಇರ್ತಾರೆ. ರೋಮನ್ ರೈನ್ಸ್ ಅವ್ರನ್ನ ಗೆಲ್ಸಿದ್ರೆ ನಾವು ಯಾವ ರೀತಿ ಸ್ಟೋರಿ ಲೈನ್ ನ ಕ್ರಿಯೇಟ್ ಮಾಡಬಹುದು ಅಂತ. ಸೊ ಹಿಂಗೆ ಸೌದಿ ಅರೇಬಿಯಾದ ಡಿಮ್ಯಾಂಡ್ ನಿಂದ ರೋಮನ್ ರೈನ್ಸ್ ಅವರು ಗೆಲ್ಲೋ ಚಾನ್ಸಸ್ ಇನ್ನು ಕೂಡ ಜಾಸ್ತಿ ಆಗ್ತಾ ಇದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ರೀಸೆಂಟ್ ಆಗಿ ಅವರ ವೆಬ್ಸೈಟ್ ಅಲ್ಲಿ ಟಿಕೆಟ್ ನ ಪರ್ಚೇಸ್ ಮಾಡೋದಕ್ಕೆ 8 ಲಕ್ಷ ಜನ ಕ್ಯೂ ಅಲ್ಲಿ ಇದ್ದಾರೆ. ಸೊ ಇದರಿಂದ ಅವ್ರಿಗೂ ಕೂಡ ಐಡಿಯಾ ಇರುತ್ತೆ, ಫಸ್ಟ್ ಟೈಮ್ ರಾಯಲ್ ರಂಬಲ್ ನಮ್ಮ ಕಂಟ್ರಿಯಲ್ಲಿ ನಡೀತಾ ಇದೆ. ಅಂಡ್ ಇದನ್ನ ಎಲ್ಲರೂ ಕೂಡ ನೆನಪಲ್ಲಿ ಇಟ್ಕೋಬೇಕು. ಅಂದ್ರೆ ಅದೇ ರೀತಿ ವಿಚಾರನ ನಾವು ಮಾಡಬೇಕು, ಒಂದು ಟಾಪ್ ನೇಮ್ ನೇ ನಾವು ಗೆಲ್ಲಿಸಬೇಕು ಅಂತ. ಸೊ ಅವರು ಕೂಡ ಡಿಮ್ಯಾಂಡ್ ಮಾಡಿರ್ತಾರೆ ಟಾಪ್ ನೇಮ್ ನ ಗೆಲ್ಲಿಸಬೇಕು ಅಂತ. ಅಂಡ್ ಈಗ ಡಬ್ಲ್ಯೂ ಅಲ್ಲಿ ರಾಯಲ್ ರಂಬಲ್ ನ ಗೆಲ್ಲುವಂತಹ ಟಾಪ್ ನೇಮ್ ಇರೋದು ರೋಮನ್ ರೈನ್ಸ್ ಮಾತ್ರ. ಯಾಕಂದ್ರೆ ಆ ಕಡೆ ಕೋಡಿ ರೋಡ್ಸ್ ಅವರು ಕೂಡ ಚಾಂಪಿಯನ್ ಆಗಿದ್ದಾರೆ, ಈ ಕಡೆ ನಮ್ಮ CM ಪಂಕ್ ಅವರು ಕೂಡ ಚಾಂಪಿಯನ್ ಆಗಿದ್ದಾರೆ. ಇನ್ನ ಬ್ರಾನ್ ಬ್ರೇಕರ್ ಅವರಿಗೆ ಹೋಲಿಸ್ಕೊಂಡ್ರೆ ರೋಮನ್ ರೈನ್ಸ್ ಅವರೇ ಟಾಪ್ ನೇಮ್ ಅಂತಾನೆ ಹೇಳ್ಬೇಕು. ನಿಮ್ಗೆ ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.